ಈ ಗಂಗಣ್ಣ ಯಾಕೆ ಈಗಲೇ ಆ ಹುಡುಗನ ಒಳಿಯಂದ್ರೆ ಅಂತ ಕರಿತಾವನೆ? ಅವತ್ತು ಹಾಗೆಲ್ಲ ಆಗಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮಂಗೆ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ ನಮ್ಮ ಮಗಳೇನೋ ಗಾಬರಿನಲ್ಲಿ ಸ್ವಲ್ಪ ಸಮಯ ಬೇಕು ಅಂತ ಅಂದ್ಬಿಟ್ಲು. ಆದರೆ ಅವಳು ಖಂಡಿತ ಒಪ್ಕೋತಾಳೆ ಈ ಮದುವೆಗೆ. ಹಾಂ, ಅಲ್ವೇನಮ್ಮ? ಏನಪ್ಪ? ಅಳಿಯಂದ್ರು ಮದುವೆ ಆಗೋದಕ್ಕೆ ನೀನು ಒಪ್ಕೊಂಡಿದ್ಯಾ ಅಲ್ವಾ? ಅಪ್ಪ ಅದು ಅಲ್ಲಮ್ಮ, ನಿನಗೆ ಇವ್ರು ಇಷ್ಟ ಅಂತ ಹೇಳಿದ್ದೀನಿ. ಪಾಪ ಅವರು ಎಷ್ಟು ದೂರದಿಂದ ನಿನ್ನ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ದಾರೆ ಗೊತ್ತಾ? ಅಳಿಯಂದ್ರೆ ನಂಗೊಂದು ಸ್ವಲ್ಪ ಕೆಲಸ ಇದೆ, ನೀವಿಬ್ಬರು ಮಾತಾಡ್ತಾ ಇರಿ, ಬರ್ತೀನಿ. ಗಂಗಾಧರಪ್ಪ, ಆಮೇಲೆ ಯೋನಿದಲ್ಲ, ಏನವರೇ ಆ ಹುಡುಗನ ಯಾಕೆ ಕರೆಸಿದೀಯೇ? ಸ್ನೇಹ ಉಸಿ ಟೇಮ್ ಬೇಕು ಅಂತ ಹೇಳಿರ್ನಿಲ್ವೇ? ಅವಳಿಗೆ ಗೊತ್ತಾಗೋದಿಲ್ಲ ಮರೆ. ಹಂಗಂತ ಅಂದ್ಬಿಟ್ಟು ತಂದೆಯಾಗಿ ನಾನು ಸುಮ್ಮನಿದ್ರೆ ಹೇಗೆ? ಇಬ್ಬರು ಮಾತಾಡ್ತಾ ಇದ್ರೆ ಅವಳಾಗಳೆ ಒಪ್ಕೋತಾಳೆ. ಈ ಗಂಗಣ್ಣಂಗೆ ಹೆಂಗೆ ಹೇಳೋದು ಸಿರಿ ನಿನ್ನ ಮಗಳನ್ನ ಇಷ್ಟಪಡ್ತಾವನೆ ಅಂತ? ಇವಾಗಲೇ ಹೇಳಿರೇ ತೆಪ್ಪಾಯ್ತದೆ. ಮೊದ್ಲು ಅಳಿಯಂದ್ರು ಸ್ನೇಹಂತವ ಅವ್ನು ಪಿರುತೀಸ್ಯ ಹೇಳಿದ ಮ್ಯಾಕೆ ನಾನು ಮಾತಾಡಕ್ಕೆ ಸರೋಯ್ತದೆ. ಸ್ನೇಹ ಅವರೇ, ಏನು ಡಿಸೈಡ್ ಮಾಡಿದ್ರಿ? ಅದು ನಿಮಗೆ ಟೈಮ್ ಬೇಕು ಅಂದರೆ ತಗೊಳ್ಳಿ, ನೋ ಅಂತ ಮಾತ್ರ ಹೇಳ್ಬೇಡಿ. ಯಾಕೆಂದರೆ ನೀವು ನನಗೆ ತುಂಬ ಇಷ್ಟ ಆಗಿದ್ದೀರ. ಆ್ಯಕ್ಚುಲಿ ಸ್ನೇಹ, ನಮ್ಮ ಮನೇಲಿ ಮದುವೆಗಂತ ತುಂಬಾ ಫೋರ್ಸ್ ಮಾಡ್ತಿದ್ರು. ನಾನು ಯಾರನ್ನೂ ಒಪ್ಕೊತಲಿಲ್ಲ. ನಿಮ್ಮನ್ನು ನೋಡಿದ್ಮೇಲೆ ನಾನು ನಿಮ್ಮನ್ನೇ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಏನೇ ಇದ್ರು ಅಪ್ಪನ ಹತ್ರ ಮಾತಾಡ್ಕೊಡಿ. ಫೋನ್ ನಂಬರ್ ತಾನೆ, ನಾನು ಕೊಡ್ತೀನಿ ಬಿಡಿ ಹೇಳಿ ಅಂದರೆ. ಇಲ್ಲ ಅಂಕಲ್, ಹಾಗೆ ಜಸ್ಟ್ ಕೇಳಿದೆ. ನಾನು ಬರ್ತೀನಿ ಅಂಕಲ್, ಸಿಗ್ತೀನಿ. ಬಾಯ್ ಅಂಕಲ್. ಬಾಯ್ ಸ್ನೇಹ. ಅಪ್ಪ ಏನಿದೆಲ್ಲ? ನಿನ್ನ ತುಂಬ ಇಷ್ಟಪಟ್ಟಿದ್ದಾರೆ ಮಗಳೇ. ಇಂಥ ಸಂಬಂಧ ಬಿಡಬಾರ್ದು. ನೀನು ಇವ್ರನ್ನ ಮದುವೆ ಆದರೆ ನಿನ್ನ ಜೀವನ ಚೆನ್ನಾಗಿರುತ್ತಮ್ಮ. ನನ್ಗೆ ಇವಾಗ್ಲೇ ಮದ್ವೆ ಬೇಡಪ್ಪ. ಸುಮ್ಮ ಏಟೊತ್ತಾದ್ರೂ ಬರ್ಲಿಲ್ವಲ್ಲ? ಪರೀಕ್ಷೆ ಬರೋದ್ಲೋ ಇಲ್ವೋ? ಸಮಾಧಾನ ಮಾಡ್ಕೊಳ್ಳದೆ. ಏನಾಯ್ತು ಸುಮಾ? ಯಾಕೆ ಅಳ್ತಿದ್ಯಾ? ನಾನೆಲ್ಲ ಅಳ್ತಿದ್ದೀನಿ? ಇಲ್ವಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ಸಹನಕ್ಕ, ನೀವಾದ್ರೂ ಹೇಳಿ, ಏನಾಯ್ತು? ಇವಾಗ ಹೇಳ್ತಿರೋ ಇಲ್ವೋ? ನಾನು ನಿಮ್ಮಲ್ಲಿ ಒಬ್ಳು ಅನ್ನೋದಾದ್ರೆ ಹೇಳಿ, ಇಲ್ಲಾಂದ್ರೇನು ಬೇಡ ಬಿಡಿ. ಅದು ಹಂಗಲ್ಲ ಕಣವಿ. ಅದು ಅದು ನಾವಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಈ ಜನ್ಮದಲ್ಲಿ ಅವನ ತಂಟೆಗೆ ಹೋಗಲ್ಲ ಅಂತ ನಿನ್ನ ಹೆಸರು ಸಹನ ಅಂತ ಬರೆದು ಕೊಡು. ಆವಾಗ ನಿನ್ನ ತಂಗಿ ಬೇಕಾರೆ ಎಕ್ಸಾಮ್ ಬರೆಯೋಕೆ ಹೋಗು. ಇಷ್ಟೆಲ್ಲ ಆಯ್ತಾ? ಆ ಪಾಪಿ ನನ್ನ ಹಾಕಿರೋ ಕೋಪಕ್ಕೆ ಸುಮ್ಮನ್ಗೆ ಟಾರ್ಚರ್ ಕೊಟ್ಟ ಕಣವಿ. ಪಾಪ ಅವಳು ಸರಿಯಾದ ಸಮಯಕ್ಕೆ ಪರೀಕ್ಷೆ ಬರೆಯೋಕೆ ಹೋಗೋಕ್ಕೆ ಆಗಲಿಲ್ಲ. ಸುಮಾ, ನೀನು ಎಕ್ಸಾಮ್ ಬರ್ದಾ ಇಲ್ವಾ? ಏನೋ ಬರ್ತಿದ್ದೀನಕ್ಕ, ಆದರೆ ಅದು ಏನು ರಿಸಲ್ಟ್ ಕೊಡುತ್ತೋ ನನಗಂತೂ ಗೊತ್ತಿಲ್ಲ.
ಎಕ್ಸಾಮ್ ಬರೀವಾಗೆಲ್ಲ ಕೈ ನಡುಕ್ತಾನೆ ಇತ್ತು ಗೊತ್ತಾ. ಛೇ, ಎಂಥ ಕೆಲಸ ಆಯ್ತವಿ. ವರ್ಷ ಪೂರ್ತಿ ಕಷ್ಟಪಟ್ಟು ಓದಿದ್ರು ಪ್ರಯೋಜನ ಸಿಗ್ಲಿಲ್ಲ. ಹಲೋ, ಹೇಳಿ ಮಾವ. ರಾಧಾ, ಸ್ನೇಹ ಅವ್ರ ನಿನ್ನ ಜೊತೆ ಬರ್ತಾನೆ? ಇಲ್ಲ ಮಾವ, ಅವಳಿಗೇನೋ ತುಂಬ ಕೆಲಸ ಇದೆಯಂತೆ, ಅವಳು ಬರಲ್ವಂತೆ. ಅಯ್ಯೋ ಹೌದಾ? ಪುಟ್ಟವಂಗೆ ಹೇಳ್ಬೇಕಾಗಿತ್ತು, ಅವರೇ ಏನೋ ಮಾಡಿಬಿಟ್ಟು ಕಳಿಸಿರೋರು. ಅಯ್ಯೋ ತಡಿ ಬಂದೆ. ಸರಿ, ಪುಟ್ಟವ ಅಲ್ಲೇ ಇದ್ರೆ ಫೋನ್ ಕೊಡು. ಮಾವ, ಅದು ಹೇಳಪ್ಪ ಸಿರಿಯ. ನೀನು ಚಿಂತೆ ಮಾಡಬೇಡ, ಹೆಂಗಾರ ಮಾಡಿ ಸ್ನೇಹನ ರಾಧನ್ ಜೊತೆ ಕಳಿಸ್ಕೊಡ್ತೀನಿ. ಸರಿವಾ, ನಾನು ಕಾಯ್ತಾ ಇರ್ತೀನಿ. ಈ ಪುಟ್ಟಕ್ಕ ಬೇರೆ ನಾನು ಯಾವುದನ್ನ ನಡಿಬಾರ್ದು ಅಂತಿದ್ದೀನೋ ಅದನ್ನೇ ಮಾಡ್ತಾ ಇದ್ದಾರೆ. ಬಾ, ನಾನು ಹೆಂಗಾರ ಮಾಡಿ ಕಳಿಸ್ಕೊಡ್ತೀನಿ. ಸ್ನೇಹ, ರಾಧಾ ಒಬ್ಳೆ ಬಂದವಳೆ, ಅವಳ ಜೊತೆಲಿ ಹೋಗ್ಬಾ. ಕೆಲಸ ಎಲ್ಲ ಆಮೇಲೆ ಬಂದು ಮಾಡ್ಕೊಂಡ್ರಾಯ್ತು. ಅವ್ವ, ಅದು ಅದು ಇಲ್ಲ ಇದು ಇಲ್ಲ, ಸುಮ್ಕ ಹೋಗು. ಒಳ್ಳೆ ಬಟ್ಟೆ ಹಾಕು ರಾಧಾ, ಕರ್ಕೊ ಹೋಗು. ಅಲ್ಲವಾ, ನಾನು ಗುಡಿಗೆ ಹೋಗಿದ್ರೆ ಏನಾಗ್ತಿತ್ತು? ಹಾ, ಕೆಲಸ ಎಲ್ಲ ಕೆಟ್ಟ ಹೋಯ್ತಿತ್ತು. ಕೆಲಸ ಮಾಡೋಣ ಕಳಿಸ್ಬಿಟ್ಟು ಹೋದ ಹುಡುಗಿನ ರುಬ್ಬ ಕರಿತಿದ್ಯಾ? ಏನ ಈಗೇನ್ ರುಬ್ತೀಯೋ ಇಲ್ಲ ನಾನೇ ನಿನ್ ರುಬ್ಲು? ಅಯ್ಯೋ ಅವ್ವ, ರುಬ್ಬೇಕ್ ತಾನೆ, ಬಾ ರುಬ್ತೀನಿ. ರುಬ್ಬೋಗು.